ಹಲೋ ಗೈಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ನಾನು ತಮ್ಮಡು ಫೋನ್ ಹಚ್ಚಿನಿ, ಬರಕುಂತಾನ. ಫುಲ್ಲು ಖುಷಿಯಾಗಿರ್ತಾನೆ ನಾ ಬಂದದ್ದು ಕೇಳಿ. ನೋಡ್ರಿ ಎಷ್ಟು ಖುಷಿ ಆತನ. ಬರಕುಂತ ನೋಡ್ರಿ, ಫುಲ್ಲು ಖುಷಿಯಾಗಿರ್ತಾನೆ ನೋಡ್ರಿ. ಹಣ ಬಂದ ನಮ್ಮೂರಿಗೆ ಜಗ್ಗೆ ಬರ್ತಾನೆ. ನಾವು ಊರಿಗೆ ಬರೋದೇ ಅಲ್ಲ, ಇವತ್ತು ನಾ ಬಂದೆ, ಅದಕ್ಕೆ ಜಗ್ಗೆ ಖುಷಿಯಾಗ್ಯಾನ. ಇಲ್ಲಾರ ಗಾಡಿ ಯಾಗ ಪೂರ ಆ ಕಡೆ ಆಕಾಶ ಆ ರೂಟ್ ಅದು ಕಲ್ಲಿ ಜಂಡ ಕಾಣಿತ್ತಲ್ಲ. ನಾವಿವತ್ತು ರಾಮಲಿಂಗ ಬೆಟ್ಟಕ್ಕೆ ಬಂದಿದ್ವಿ. ಇಲ್ಲಿ ಏನಪ್ಪ ಅಂತಂದರೆ, ರಾಮ ವನವಾಸಕ್ಕೆ ಹೋಗೋ ಟೈಮಿಗೆ ಬಂದು ಇಲ್ಲಿ ವಿಶ್ರಾಂತಿ ಮಾಡಿ ನೀರು ಕುಡಿದು ಹೋಗಿದ್ದಂತ. ಆ ಪ್ಲೇಸ್ ಇಲ್ಲೇ ಅದ, ಬರೀ ನೋಡ್ಕೊಂಬರಮ್ರಿ. ಹೋಗ್ತಾ ಹೋಗ್ತಾ ನಿಮಗೆಲ್ಲ ಹೇಳ್ತೀನಿ. ಅಲ್ಲಿ ನೋಡ್ರಿ, ಅಂತೂ ನಮ್ಮ ಪಯಣ ಶುರುವಾಯಿತು ರಾಮಲಿಂಗ ಬೆಟ್ಟಕ್ಕೆ. ನಾನು ನಮ್ಮ ತಮ್ಮಡಿದ್ವಿ. ನೋಡ್ರಿ, ನನಗಂತೂ ಸ್ವಲ್ಪ ನೋಡ್ರಿ ಹೆಂಗದ ಗುಡ್ಡ. ಇದ್ರ ನೇರ ಕುಂತು ಫುಲ್ಲು ಯಾವನಲ್ಲಿ ಇದಂದ್ರೆ ಸಾಯಂಗ್ ದೊಡ್ಡದ ಗುಡ್ಡ. ತುಂಬಾ ಒಳಕ್ ಹೋದ್ರ ಚಿರತೆಗಳು ಆವತ್ತು ನೋಡ್ರಪ್ಪ, ಚಿರತೆ ಅವೆಲ್ಲ ಬಿಟ್ಟವ್ರಂತ ಗೌರ್ಮೆಂಟ್ದವ್ರು. ಸೊ ನೋಡಮ್, ಹಾಡು ಹಿಡ್ಕೊಂಡ್ ತಿಂದವ, ಹಾಡು ಹಿಡಕಂದು ಎಲ್ಲ ಆಗ್ಯಾವಂತ. ಪಿಕ್ಚರ್ ಮುಗಿದೆಲ್ಲ ಇಲ್ಲಿ ನೋಡಮ್. ನಾವು ಕಂಡ್ರೆ ನೋಡಮ್, ಅದ್ರಿಗೇನದು ಅಲಪ್ ತೊಗೊಂಬಿಡು. ಏನದ ಅವು ಏನು ಮಾಡಲ್ಲ, ಸುಮ್ಮನೆ ನಾವು ಏನಂತ ತಡಿದ್ರೆ ಏನಂತ ಮಾಡ್ತಾವು. ಹಸುವಾಗಿತ್ತು ಅಂತಂದ್ರೆ ಬಿಡೋದಲ್ಲ, ಅದು ಮಾತ್ರ ಸತ್ಯ. ಅಂದ್ರೆ ಗುಡ್ಡ ನೋಡಿದ್ರೆ ಅಂದ್ರೆ ಬೆರಗಾಯ್ತೀರಿ ನೀವು. ಹೆಂಗೆ ದೊಡ್ಡ ಗುಡ್ಡ ಅದು ತಮ್ಮಡು. ಎಷ್ಟು ಗುಡ್ಡ ಕಲ್ತು ಹೇಳಿದ್ರೆ ಜಗ್ಗೆ ಕಲ್ತು ದೊಡ್ಡ ಗುಡ್ಡ ಇದೆ. ಫುಲ್ಲು ಶ್ರೀಶೈಲ ಗಂಟ ಅದಂತ ಇದು ಒಂದೇ ಗುಡ್ಡ ಅದ, ಸಿರ್ಸೈಲ್ ಗಂಟ ಅದಂತ ನೋಡ್ರಿ. ಸಿರ್ಸೈಲಕ್ಕೆ ಮುಟ್ಟದಂತ ಈ ಗುಡ್ಡ. ಹಾಂ ಹಾಂ, ಅದೇ ಗುಡ್ಡ. ಆಯ್ತು ಕೋಣಿ, ಸಿರ್ಸೈಲ ಪರ್ಸೈಲ ಎಲ್ಲ ಕಲ್ತ ನೋಡಿ. ದಂಬರ ಕುಂತಪ್ಪ. ಏನು ಬಾಯಿ ದಾರಿ ನೋಡ್ರಿ ಹೆಂಗ ತಮ್ಮಡು. ಇದೇನು ಮಾಡ್ರಿ ಏನು ದಾರಿ ಅದ್ರ ಮಾಡಿದ್ರ ಅದೇನು ಅಲ್ಲ, ಇಷ್ಟು ನೀಟಿರ್ಲಕ್ಕೆ ಸಾಧ್ಯ ಇಲ್ಲ. ಫುಲ್ಲು ಪ್ಯಾಂಟಿಂಗ್ ಮಾಡಿದಂಗೆ ಮಾಡ್ರಿ, ಕಲ್ಲಕ್ಕೆ ಹೌದಿಲ್ಲ. ರಾಮ ಮಂದಿರ ಉದ್ಘಾಟನೆ ಮೊದಲಾಸಿಂದ ಅಲ್ವಾ ಇಲ್ಲಿ? ಹೌದು, ಫಸ್ಟ್ ಕ್ಲಾಸಿಂದ ಇತ್ತಂತ ರಾಮ ಮಂದಿರ. ಅಲ್ಲಿ ಯಾವಾಗ ಕಟ್ಟಿದ್ರು ಅವಾಗಲಾಸಿಂದ ದಾರಿ ಮಾಡ್ರಂತ. ಇಲ್ಲ, ಮೊದಲಾಸಿಂದ ಇತ್ತು ದಾರಿ. ಹೌದು, ರಾಮಗಿನ ಹೋಗಿದ್ನಿ ನೀವು. ಒಂಟಿವಿ ಬರೀ ತೋರಿಸ್ತೀನಿ, ಅದು ಹೆಂಗೆ ಅದು ಪ್ಲೇಸ್ ಎಲ್ಲ ತೋರಿಸ್ತೀನಿ. ಅಂದರೆ ವಿಚಿತ್ರ ಅಲ್ಲ, ರಾಮ ಬಂದು ಇಲ್ಲಿ ನಮ್ಮ ಪಕ್ಕದೂರಾಗೆ ಬಂದು ಹೋಗಿದ್ನಂತಂದ್ರೆ ಏನೋ ಒಂಥರ ವಿಚಿತ್ರನೇ. ವಿಚಿತ್ರ ಅನ್ನೋದಕ್ಕಿಂತ ಪುಣ್ಯ ನೋಡಿ. ಅಲ್ಲೇ ತಗೊಂಡು ನೋಡ್ರಿ ಹೆಂಗದ್ರೆ. ಅಂತೂ ಬಂದೀವಿ ಅನ್ನಿಸ್ತದ. ಖಂಡಿತ ಯಾವುದೊಂದು ದೇವಸ್ಥಾನ ಅಲ್ಲೇ ತಗೊಂಡು ಬಂದ್ವಿ. ಪೂಜಾರಿ ಇರ್ತದ್ರಂತ ಕೇಳ್ರಿ. ಅಲ್ಲಿ ಹಂಗದ ಗಾಯ್ಸ್, ಅಲ್ಲೇ ತಮ್ಮಡು ಊಸರು ಒಳ್ಳೆಯದು. ಊಸರು ಒಳ್ಳೆ ಅಲ್ಲೇ ಕಲರ್ ಕಾಣುತ್ತೆ ಗೊತ್ತಲ್ಲ. ಅಂತೂ ಬಂದೀವಿ. ನಾ ಏನು ಫುಲ್ಲು ಒಳಗದ ಮಾಡಿದ್ದೆ. ಅಷ್ಟೇನು ಒಳಗಿಲ್ಲ ಅಂದ್ರೆ ಪ್ಲೇಸ್ ಆದ ಗಾಯ್ಸ್, ಸಖತ್ತಾಗ್ಯದ. ಇಲ್ಲಿ ಕೈಲ್ಲ ಇಷ್ಟು ನಮ್ಮನ್ನು ಮಾಡೋದು ಆಗ್ತಿಲ್ಲ. ಅಲ್ಲೇ ತಮ್ಮಡು ಕೇಳ್ರಿ ಎಷ್ಟು ನಮನ. ನೀವಂತರೂ ಹುಚ್ಚಾತ್ರಿ ಪ್ಲೇಸ್ ನೋಡ್ರಿ. ಇದೇನಲ್ಲ ಬಾಯ್ ಇದು ಗುಡಿ ಅಲ್ಲೇ ಅದ.
ರಾಮನ ದೇವಸ್ಥಾನ ನೋಡಮ್ರಿ. ಕಟ್ಟಿದ ಅವಾಗ ಕಟ್ಟಿದ್ದು, ಇವಾಗ ಪ್ರೆಸೆಂಟಾಗಿ ಕಟ್ಟಿದ್ದು ಇಲ್ಲ. ಇಲ್ಲ ಅದನ್ನು ಅವಾಗ ಕಟ್ಟಿದ್ದು. ಅದನ್ನು ಅವಾಗ ಕಟ್ಟಿದ್ದು. ಇದನ್ನು ಒಂದು 100 ವರ್ಷ ಆಯ್ತು ಕಟ್ಟಿವು. ಹೆಂಗೆ ನನಗೆ ಗೊತ್ತಿಲ್ಲ ಅಂತ ಪರಿ. ಆಗಿರ್ಬೋದು, ಜಾಸ್ತಿ ವರ್ಷದ ಅನ್ನಿಸ್ತದ. ಆ ಗುಡಿ ನೋಡಿದ್ರೆ ಹಂಗೆ ಅನ್ನಿಸ್ತದೆ ಜಾಸ್ತಿ ವರ್ಷದ ಅಂತಂದು. ಬರೀ ನೋಡೋಣ. ಒಳಕ್ಕೆ ಹೋಗೋದು ನಡಿಗೆ. ಇದು ನಮ್ಮೂರದ ಗುಡಿ. ಇದು ಈ ಗುಡಿಯನ್ನು ನೋಡಕ್ಕೆ ಕುಂದ್ರಲ್ಲ, ಇದು ಬಂದ್ಬಿಟ್ಟು ಎರಗೊಳದು. ಇಲ್ಲ ನೋಡ್ದಂತ ಹೇಳತ್ತ ಮಾಡಿದ. ಇದು ಸ್ವಲ್ಪ ಜಗಳ ಆಡ್ತಾರ, ನಮ್ಮೂರ್ದು ನಿಮ್ಮೂರ್ದು ಅಂತ. ಇದು ನಮ್ಮೂರ್ದು ಎರಗೋಳ್ದು ಅಂತಾರ. ಅಲ್ಲಿ ಅಂದ್ರೆ ಡಿವೈಡ್ ಮಾಡ್ಕೊಂಡ್ರೆ ಯಾರು ಜಗಳ ಆಡ್ಲಾರ್ದಂಗೆ ಅಂದ್ರೆ ನಮ್ಮೂರು ನಿಮ್ಮೂರು ಅಂತಾರ. ಅಲ್ಲಿ ರಾಮ ಬಾಣ ಹೊಡೆದದ ಗುಂಡಿ ಅದಂತ್ರ ಇದು ಬಂದ್ಬಿಟ್ಟು ರಾಮನ ಗುಡಿ ನೋಡ್ರಿ. ಸತ್ಯ ಬಾಯ್ ಅಂದ್ರೆ ಆರಾಮಾಗಿ ಕಳಿಸಿಲ್ಲ ಅಂದರೆ ವಾತಾವರಣ ನೋಡಿದರೆ ಇದು ನೋಡಿ ರಾಮನ ದೇವಸ್ಥಾನ, ರಾಮಲಿಂಗ ದೇವಸ್ಥಾನ ಇದು. ಸೊ ದ್ಯಾಟ್ ಇದ್ರಾಗ ಶಿವ ಇರ್ತಾನ ಅಲ್ವಾ. ಅಂದರೆ ಇಲ್ಲಿ ಶಿವನ ದೇವಸ್ಥಾನ ಅದ. ಸೊ ಇದಕ್ಕನ್ನ ರಾಮಲಿಂಗ ದೇವಸ್ಥಾನ ಅಂತಾರೆ ಅದಕ್ಕೆ ಶಿವದ್ರನ. ಯಾಕಂದ್ರೆ ರಾಮ ಬಂದಿದ್ನಲ್ಲ, ಹೌದಿಲ್ಲ, ರಾಮ ಬಂದ ಸಲುವಾಗಿ ಅದು ಅವ್ರ ಹೆಸರು ಇಟ್ಟಿದ್ದು ಇಲ್ಲಿ ದೇವಸ್ಥಾನ ಅಂತ. ಸಖತ್ತಾಗ್ಯದ. ಯಾರಕ್ಕೆ ಬಾಯ್ ಸೊ ಸಖತ್ತಾಗ್ಯದ ನೋಡಕ್ಕಂತಂದ್ರೆ. ಇನ್ನೂ ಪ್ಲೇಸ್ ಅವ. ಅಂದರೆ ಮೇನ್ ಪ್ಲೇಸ್ ಏನಂತಂದ್ರೆ ರಾಮ ಬಾಣ ಹೊಡೆದು ಅದೇ ನೋಡ್ಬೇಕು ಮೇನ್. ಬರೀ ಬಂದು ಇದು ಹಾಕ್ಬೇಕು ಗುಡಿ ಗೇಟ್ ಕಿಲಿ ಹಾಕ್ಲ. ಇದನ್ನು ಸೇಮ್ ರಾಮಗುಂಡ ರಾಮಲಿಂಗೇಶ್ವರ ದೇವಸ್ಥಾನ ಇದು. ಇದು ಸೊ ರಾಮನ ದೇವಸ್ಥಾನ ಇರ್ಬೋದು. ಇದು ಶಿವನ ದೇವಸ್ಥಾನ. ಅದಕ್ಕೂ ಸೇಮ್ ಅದೇ ಕರಿತಾರೆ. ಇದಕ್ಕೂ ರಾಮಲಿಂಗೇಶ್ವರ, ಅದನ್ನು ರಾಮಲಿಂಗೇಶ್ವರ. ಅಂದ್ರೆ ಸೊ ಈ ಕಡೆ ಆ ಕಡೆದು ಏನಾಗಲ್ಲ, ಅದು ಸಂಬಂಧಪಟ್ಟದ್ದು. ಇದೇನಾಗಲ್ಲ, ಇದು ಸಂಕನೂರು ದಂಡಗುಂಡು ಆ ಕಡೆ ಸಂಬಂಧಪಟ್ಟದ್ದು. ಬರೀ ಇಲ್ಲ ನಿಮ್ಗೇನು ಇಲ್ಲಿ ಕಾಣುತ್ತಲ್ಲ, ಇಲ್ಲಿಗೆ ರಾಮ ಬಂದಿದ್ದ ಅನ್ನೋದರಲ್ಲಿ ಅನುಮಾನನಿಲ್ಲ. ಯಾಕಂದ್ರೆ ಅಷ್ಟು ವಾತಾವರಣ ಅಷ್ಟು ಚಂದ ಅದಿಲ್ಲಿ. ಸೊ ಕೂಡಕ್ಕನ ಅಷ್ಟು ಅನುಕೂಲ ಎಲ್ಲ. ಒಂಥರ ಮನುಷ್ಯರು ಮಾಡ್ರೇನು, ಬಂದು ಯಾರನ್ನ ಮಾಡ್ರೇನು, ಆ ರಾಮ ಹನುಮಂತ ಅವ್ರು ಮಾಡ್ರೇನ ಅನ್ನೋ ಫೀಲ್ ಅದ. ಅಷ್ಟು ನೈಸ್ ಅದಿಲ್ಲಿ ನೋಡಿರ್ಬೇಕಿದ್ರಾಗ. ರಾಮ ಹನುಮಂತ ಅವರೇ ಮಾಡ್ರೇನು, ಸೃಷ್ಟಿ ಮಾಡ್ರೇನು ಕೈಲಾಸಿಂದ ಅನ್ನೋ ಥರ ಅದು. ಅಷ್ಟು ನೈಸ್ ಆದ ಗೈಸ್ ಇಲ್ಲಿ. ಸೊ ಇನ್ನುವರೆಗೆ ಆದರೂ ಪೂಜೆ ಪುನಸ್ಕಾರ ಎಲ್ಲ ನಡೀತದೆ. ಅಲ್ಲಿ ಹಿಂದುಗಡೆ ಕಾಣ್ತಲ್ಲ ಪತ್ರಶಿಲೆಯನ್ನು, ಆ ಪೂಜಾರಿ ಯಾರ ಅವ್ರನ್ನ ಏನೋ ಕೇಳ್ಬೋದು. ಸೊ ಬ್ಯಾಡ್ರಿ. ಇಲ್ಲ ನೋಡ್ರಿ, ಈಗ ಬಟ್ಟೆ ಗಿಟ್ಟೆ ಎಲ್ಲ ಒಣ ಹಾಕ್ಯಾರ. ಸೊ ನೀರು ನೋಡ್ರಿ ಎಷ್ಟು ತಿಳಿಯಾವ ಅದ್ರ ಬಗ್ಗೆ. ಸೊ ನಾನು ನಿಮಗೆ ಏನು ತೋರಿಸ್ನಂತ ಬಂದಲ್ಲ, ಮೇನು ಇರೋದೇ ಅದು. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿರ್ತಾನೆ. ಸೊ ರಾಮ ವನವಾಸಕ್ಕೆ ಬಂದಾಗ ಆಗಿರೋದು ಈ ಘಟನೆ. ಅವಾಗ ರಾಮ ಇದೇ ದಾರಿಯಿಂದ ಸೀತೆ ಹುಡುಕ್ಯಂತ ಹೋಗಿದ್ದ ಅನ್ನೋಕೆ ಒಂದು ಉದಾಹರಣೆ ಅದ. ಸೊ ಇಲ್ಲಿ ಬಂದು ನೆಲೆಸಿದ್ದ ರಾಮ. ಅಂದರೆ ಇಲ್ಲಿ ಬಂದು ಇಲ್ಲಿ ಬಂದು ರಾಮ ನೆಲೆಸಿದ್ದ. ಅವಾಗ ರಾಮಗೂ ಲಕ್ಷ್ಮಣಗೂ ಅವರಿಂದ ಬಂದಿರೋ ಎಲ್ಲ ಸಂಗಡಿಗರು ಜಾಸ್ತಿ ದಾಹ ಅಂದರೆ ನೀರಡಿಕೆ ಆಗಿತ್ತಂತ. ಅವಾಗ ರಾಮ ಏನು ಗೊತ್ತಾಗಲಾರ್ದು ಪರಮಶಿವನ ನೆನೆದು ಇಲ್ಲೊಂದು ಬಾಣ ಹೊಡೆದದಂತ. ಇದೇ ನೋಡ್ರಿ ಆ ಗುಂಡ. ಬಾಣ ಹೊಡೆದದ ಗುಂಡ. ಅವಾಗ ನೀರು ಅವಾಗ ಹೊಡೆದಾಗ್ಲಾಸಿಂದ ಎಷ್ಟು ನೀರು ಅದಲ್ಲ ಅಷ್ಟೇ ನೀರು ಅದಂತ. ಬ್ಯಾಸಿಗೆ ಬಂದ್ರೂ ಖಾಲಿ ಆಗಲ್ಲ. ಏನು ತಮ್ಮಡ? ಬ್ಯಾಸಿಗೆ ಬಂದ್ರೂ ಖಾಲಿ ಆಗಲ್ಲ, ಇಷ್ಟೇ ನೀರು ಇರ್ತಾವೆ ಹಿಂಗೆ. ಬ್ಯಾಸಿಗೆ ಬಂದ್ರೆ ಖಾಲಿ ಅಂದ್ರೆ ಇಷ್ಟೇ ಇರ್ತದೆ ನೋಡ್ರಿ. ನೀರು ಎಲ್ಲಿ ಹಾಸಿನ ಬರ್ತಾರೆ ಅಷ್ಟು ತಿಳಿಯಾವ. ಎಷ್ಟು ಹೊಂಡ ಮಾಡಿದ್ರೆ ಹೊಂಡ ನೀರು. ಸೊ ಎಷ್ಟನ ಹೊಂಡ ಮಾಡ್ರಿ ಹೊಂಡ ಆಗಲ್ಲ ಅಂತ. ಅಷ್ಟು ಕ್ಲೀನ್ ಅವು ನೀರು ನೋಡ್ರಿ. ಹಿಂಗೆ ಹರ್ಕೊಂಡು ಹೊಂಟ ನೋಡ್ರಿ. ಎನಿ ಟೈಮ್ ಇರ್ತದೆ.
ಬ್ರೋ ನೀರು ಕುಡಿತೀರಲ್ಲ ನೀವು ಬ್ರೋ ನೀರು ಕುಡಿಯೋಕೆ ತರಕ್ಕೆ ಬಂದ್ರೆ ಹೊಲ್ಲಾಸಿ ಬಂದ್ರಿ ಹೊಲ್ಲಾಸಿ ಬಂದ್ರಂತ ನೀರು ತರಕ್ಕೆ ಬಂದಾರ ಅಲ್ಲಿ ತಂದ್ರೆ ಕೊಡ ಗಿಡ ತೊಗೊಂಬಂದಾರ ಸೊ ಎನಿ ಟೈಮು ಇಲ್ಲೇ ನೀರು ಕುಡಿಯೋದು ಅಂದರೆ ಹೊಲಕ್ಕೆ ಬಂದಾಗ ಇಲ್ಲಿ ರಾಮ ಇಲ್ಲೇ ಬಂದಿದ್ದೇನೆ ಬ್ರೋ ಅಂದರೆ ಹಾಂ ಅಲ್ಲ ಗೊತ್ತಿಲ್ಲ ಸುಮ್ಮನೆ ಜಸ್ಟ್ ಅಂತಾರೆ ಅಲ್ಲ ಇದೇ ಗುಂಡ ನೋಡ್ರಿ ಅದು ರಾಮ ಬಂದು ನೀರಡಿಕೆ ಆದಾಗ ಸೊ ಇಲ್ಲಿ ಬಾಣ ಬಿಟ್ಟಿದ್ರಂತ ಅದೇ ನೋಡ್ರಿ ಈ ಗುಂಡ ಅದೇ ಅಂತ ಮಾಡು ಅದ್ರಾಗ ಮುತ್ಯಾರು ಇರ್ತಾರಂತ ಅಲ್ಲೊಬ್ರು ಮುತ್ಯಾರ ಅಂದ್ರೆ ಇಲ್ಲಿ ಎನಿ ಟೈಮು ಪೂಜೆ ನಡೀತಾನೆ ಇರ್ತದೆ ಅಲ್ಲ ಪೂಜೆ ಅಂತ ನಡೀತಾನೆ ಇರ್ತದೆ ಅಂದರೆ ಇಲ್ಲಿ ವ್ಯೂ ನೋಡಿದ್ರೆ ಬಂದಿದ್ರು ಅನ್ನೋಕ್ಕೂ ಒಂದು ಉದಾಹರಣೆ ಸಮೇತ ಅದ ವಿತ್ ಅನುಮಾನನೇ ಇಲ್ಲ ಅಂದ್ರೆ ಅಷ್ಟು ನಮನ ಅದ ಇಲ್ಲಿ ಅಂದ್ರೆ ಅಷ್ಟು ನಮನ ಮಾಡಿರಿ ಇಲ್ಲಿ ಎಲ್ಲ ಕೂಡೋಕ್ಕಾಗಲಿ ಅದಾಗಲಿ ಅಂದರೆ ಇದು ಇವಾಗೇನು ಮಾಡಿದ್ದಲ್ಲ ಅವಾಗ ಮಾಡಿದ್ದದು ಬರೀ ಇಷ್ಟೆಲ್ಲ ನೋಡ್ರಿ ಇದು ತಮ್ಮಡು ಸ್ವಲ್ಪ ನೀರು ಕುಡ್ಲಂಗಪ್ಪ ಪಾವನ ಆತ ಹಾಂ ಇಲ್ಲಿ ಕುಡ್ಬೇಕು ಇಲ್ಲಿವನ ಹೆಂಗೆ ಕುಡಿಬೇಕ ಕೈಲೇನ ತಮ್ಮ ಕುಡಿದ ಕುಡಿಯೋ ಫಸ್ಟ್ ಅದು ಎತ್ತು ಕುಡಿಯೋಕೆ ಮಾಡ್ರಂತ ಸೊ ಇದು ಮನುಷ್ಯರು ಅಂದ್ರೆ ಎನಿ ಟೈಮ್ ನೀವೇ ಲೆಕ್ಕ ಹಾಕ್ರಿ ಬಿಡಿ ಇವಾಗೇನು ಮಳೆಗಾಲ ಅದ ಸೊ ಬಂದ್ರೆ ಬರ್ಬೋದು ಆದರೆ ಎನಿ ಟೈಮ್ ಇರ್ತಂತ ನೀರು ಅಲ್ಲೇ ತಮ್ಮಡು ಎನಿ ಟೈಮ್ ಇರ್ತಂತಂದ್ರೆ ನೀವೇ ಲೆಕ್ಕ ಹಾಕ್ರಿ ಎಷ್ಟು ಅಂದರೆ ಎಷ್ಟು ಶಕ್ತಿ ಇರಬೋದು ರಾಮನ ಬಳಿ ನೋಡ್ರಿ ನಮ್ಮ ತಮ್ಮನ ಜೀವನ ಪಾವನ ಆಯ್ತು ರಾಮನ ನೀರು ಕೊಡೋದು ಸೊ ಇವಾಗ ನಾನು ಕುಡಿತೀನಿ ನನ್ನ ಜೀವನ ಪಾವನ ಆಗಲಿ ನೋಡಿದಾನ ಫೋಟೋ ತೋರಿಸಿ ಕಂಡಿದ್ದೆ ಕಂಡು ತೋರಿಸ್ತೀನಿ ಇವೇ ನೋಡ್ರಿ ರಾಮನ್ ನೀರು ಫುಲ್ ಸ್ವೀಟ್ ಅವು ನನ್ನ ಜೀವನ ಅಂತ ಪಾವನ ಆಯ್ತು ಅಂತ ಅನ್ಕೊಂತೀನಿ ಬ್ರದರ್ ಇಲ್ಲೇ ಇರ್ತಾರಂತ ನೋಡ್ರಿ ಈ ಗುಡ್ದಾಗೆ ಮನೆ ಅದಂತ ಸೊ ಸಂಕನೂರಿನ ಎಷ್ಟು ಕಿಲೋಮೀಟ್ರ್ ಆಯ್ತು ಬ್ರದರ್ ಸಂಕನೂರು ಇಲ್ಲಿ ಆಚಿಂದ ಒಂದು 2 ಕಿಲೋಮೀಟ್ರ್ ಆದಂತ ಸಂಕನೂರಿಗೆ ಹೋಗೋ ದಾರಿ ತೋರಿಸ್ತೀನಿ ಹಿಂಗೆ ಬಂದ್ರೆ ಎರೆಗಳು ಹಿಂಗೆ ಹೋದ್ರೆ ಸಂಕನೂರು ಬಾಬು ಸೊ ಇಷ್ಟು ನೋಡ್ರಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ ನಿಮಗೂ ಭೇಟಿ ಆಗೋ ಆಸೆ ಇತ್ತು ಅಂತಂದರೆ ನನ್ನ ಕಮೆಂಟಲ್ಲಿ ಕೇಳ್ರಿ ಹುಡುಗರನ್ನ ಕರ್ಕೊಂಬರ್ತಾವ ಸ್ಕೂಲ್ ಹುಡುಗರು ಬೈಲಿ ಸ್ಕೂಲ್ ಹುಡುಗರನ್ನ ಎಲ್ಲರೂ ಕರ್ಕೊಂಬರ್ತಂತ ಸೊ ನನಗೆ ಅನ್ಸಿದ ಮಟ್ಟಿಗೆ ಸ್ಕೂಲಲ್ಲಿ ಓದೋಕ್ಕಿಂತ ಇಂತಲ್ಲಿ ಬಂದು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಿದ್ರೆ ಪಾವನ ಆಗ್ತದೆ ಯಾಕಡೆ ಅಲ್ಲೊಂದು ಇನ್ನೂ ದೇವಸ್ಥಾನ ಅಂತ ಇದು ನೋಡ್ರಿ ಸಂಕನೂರಿಗೆ ಹೋಗೋ ದಾರಿ ಹಿಂಗೆ ಹೋದ್ರೆ ಸೀದಾ ಒಂದು 2 ಕಿಲೋಮೀಟ್ರ್ ಆಗ್ತದೆ ಸಂಕನೂರು ಅಲ್ಲಿ ಬ್ರದರ್ ಬಂದಿರಲ್ಲ ಅವ್ರು ಹೇಳಿದ್ರು ಅವ್ರನ್ನ ನೀರು ತರಕ್ಕೆ ಇಲ್ಲಿಗೆ ಬಂದಾರ ನೋಡ್ರಿ ಇದು ದಂಡಗುಂಡಿಗೆ ಸೇರಿದ್ದೆ ಅದು ಸಂಕನೂರಿಗೆ ಸೇರಿದ್ದೆ ಅದು ಅಲ್ಲಿ ಅವಾಗೇನು ತೋರಿಸಿದ್ನಲ್ಲ ಅದು ಎರಗೊಳಗೆ ಸೇರಿದೆ ನೋಡ್ರಿ ಹೆಂಗೆ ಅಂದರೆ ಇಲ್ಲಿ ಇದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಊರಿಗೆ ನಮಗೆ ಬೇಕು ನಮ್ಮೂರಿಗೆ ಒಳ್ಳೇದಾಗಲಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಇರ್ತದೆ ನಮ್ಮೂರಿಗೆ ಆಗಲಿ ಯಾರಿಗೆ ಆಗಲಿ ಎಲ್ಲರಿಗೆ ನಮ್ಮೂರಿಗೆ ಒಳ್ಳೇದಾಗಲಿ ಅಂತ ಇರ್ತದೆ ಸೊ ಅಲ್ಲಿ ಕಾಣೋದು ಎರಗಳಿಗೆ ಸೇರಿದ್ದು ಸಂಕನೂರು ಸೇರಿದ್ದು ದಂಡಗುಂಡು ಸೇರಿದ್ದು 3 ದೇವಸ್ಥಾನ ಒಂದಲ್ಲಿ ಅವ ಸೊ ಅಂದ್ರೆ ಒಂದೇ ಅಂದ್ರೆ ರಾಮಲಿಂಗೇಶ್ವರ ದೇವಸ್ಥಾನ 3 ಡಿವೈಡ್ ಮಾಡ್ಕೊಂಡ್ರೆ ಯಾಕಂದ್ರೆ ನಡೆದತ್ತಂತ ಕುಸ್ತಿ ನಂಬುದು ಅಂತ ಸೊ ನಿಮ್ಗೆ ಯಾಕೆ ನಮ್ಗೆ ಯಾಕೆ ಎಲ್ಲರೂ 3ವಾರದ್ದು ಅದು ಮಾಡಂದ್ರೆ 3ವಾರದ್ದು ಅದಿಲ್ಲಿ ಸೊ ಅಂದ್ರೆ ಬ್ಯೂಟಿಫುಲ್ ಆಗಿತ್ತು ಸಖತ್ತಾಗಿತ್ತು ಇದಂತೂ ನೋಡೋಕೆ ಅದ್ಭುತವಾಗಿತ್ತು ಸಖತ್ತಾಗಿತ್ತು ರಾಮ ಬಂದಿದ್ದ ಅನ್ನೋದರಲ್ಲಿ ಏನು ಅನುಮಾನನೇ ಬೇಡ ಯಾಕಂದ್ರೆ ಅಷ್ಟು ನಮ್ಮನ್ನು ಸೃಷ್ಟಿಯಾಗಿತ್ತು ಅಲ್ಲಿ ಕೆಳಗಡೆ ಎಲ್ಲ ಅಂದ್ರೆ ಆ ಕಲ್ಲುಗಳಾಗಲಿ ಅಷ್ಟು ನೀಟಾಗಿ ಸುಮ್ಮನೆ ಇರೋಕ್ಕಾಗಲ್ಲ
ಅಂದರೆ ಯಾರನ್ನ ಒಂದು ಮಾಡಿದರೆ ಇರ್ಬೇಕಾಗ್ತದೆ ಅಷ್ಟು ನೀಟಾಗಿ ಆಗಲಿ. ಸೊ ಅಷ್ಟು ನೀಟ್ ಅದ. ಇನ್ನೊಂದು ಏನು ಖುಷಿ ಆದಂತಂದ್ರೆ ಇನ್ನಾದ್ರೂ ಪೂಜೆ ಮಾಡ್ತಾರೆ ಅಂತಂದರೆ ಅದು ಏನೋ ಒಂದು ಅಷ್ಟು ಶಕ್ತಿ ಆದ ಅಂತ ಅಷ್ಟು ನಂಬಿಕೆ ಇದ್ದರೆ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಬಿಟ್ಟು ಬಿಡ್ತಾರೆ ಎಲ್ಲರೂ. ಸೊ ಸಖತ್ತಾಗಿತ್ತು ನೋಡಿರಿ, ಫುಲ್ ವೀಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ. ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ದಾಗ ಹೇಳಿನಲ್ಲ ಆ ಥರ ಮಾಡಿರಿ, ನಾನು ಈ ಲೊಕೇಶನ್ ಹೇಳ್ತೀನಿ. ಸೊ ಇದಿರೋದು ಯಾದಗಿರಿ ಜಿಲ್ಲೆಯ ಯರಗೋಳು ಗ್ರಾಮದಲ್ಲಿ ಅದು ನೋಡ್ರಿ. ಹಲೋ ಗೈಸ್, ನಾವು ಅದೇ ರಾಮಲಿಂಗ ದೇವಸ್ಥಾನಕ್ಕೆ ಏನು ಹೋಗಿದ್ದೆವಲ್ಲ, ಹೋಗೋ ಕಾಲಕ್ಕೆ ನೋಡಿದ್ದೀವಿ ದೇವಸ್ಥಾನ. ಅದು ಮುಗಿಸ್ಕೊಂಬಂದು ಈ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಅಂತೇಳಿ ನಮ್ಮ ತಮ್ಮನಿಗೆ ಅಂದಿದ್ದೆ, ಹೋಗ್ಯಾಣ ಅಂತೇಳಿ ಕರ್ಕೊಂಬಂದ. ಈ ದೇವಸ್ಥಾನ ಯಾವುದಂತಂದ್ರೆ ಚಟ್ರಾಯ ದೇವಸ್ಥಾನ ಅಂತ. ಚಟ್ರಾಯ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ದೇವಸ್ಥಾನ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿ ಅವರು ತಪಸ್ಸು ಮಾಡಿದ್ರಂತ. ತೋರಿಸ್ನಿಂದ್ರೆ ಇಲ್ಲಿ ಆಚಿಂದ ಈ ಗುಹೆಯಲ್ಲಿ ಆಚಿಂದ ಹೋದ್ರೆ ಸೀದಾ ಯಾದಗಿರಿ ಒಳಗೆ ಹೋಗ್ತದೆ ನೋಡ್ರಿ. ಇಲ್ಲಿ ಯಾರು ನೋಡ್ರಿ ಎಲ್ಲ ವಿವರಣೆ, ನೀವು ಹೋಗಿರ್ಬೇಕು. ಸೊ ಮಾದನೂರು ವಿಷ್ಣು ತೀರ್ಥ ಅಂತ ನೋಡ್ರಿ, ಇದೆಲ್ಲ ಹಳೆಗನ್ನಡದಾಗ ಅದ. ಸೊ ಅರ್ಥ ಆದ್ರೂ ಆಗ್ಬೋದು. ಸೊ ಇದ್ರಾಗ ನೋ ಎಂಟ್ರಿ ಎಲ್ಲ ಬೀಗ ಹಾಕಿಬಿಟ್ಟದ. ಸೊ ಮೇಲಷ್ಟೇ ವೀಡಿಯೋ ಮಾಡಿ ಅಲ್ಲೊಂದೇನೋ ಬೋರ್ಡ್ ಹಾಕ್ಯಾರ ನೋಡ್ರಿ. ಒಟ್ಟು ಇದೆಲ್ಲ ನನಗನ್ಸ್ತದ ಆಲ್ಮೋಸ್ಟ್ ಆಲ್ ಇದೆಲ್ಲ ರಾಯರಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ಗುಡ್ಡ ಅಲ್ಲ. ಅಂದ್ರೆ ಸಂಬಂಧಪಟ್ಟಿದ್ದಂದ್ರೆ ಅವ್ರದ್ದು ಅಲ್ಲ, ಎಲ್ಲ ಸುಮ್ಮನೆ ಏನೋ ಒಂದು ಬಂದು ಹೋಗಿದ್ರು ರಾಯರಿಲ್ಲಿ ಅಂತಂದ್ರೆ ಅವ್ರ ನೆನಪುಗಳಾವಿಲ್ಲಿ, ಹೌದಿಲ್ಲ, ರಾಯರ ನೆನಪುಗಳಾವ. ರಾಯರ ಭಕ್ತರಿದ್ರೆ ನೀವೇನು ರಾಘವೇಂದ್ರ ಸ್ವಾಮಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಯರಗಳದಲ್ಲಿರ್ತಕ್ಕಂಥ ಚಟ್ರಾಯ ದೇವಸ್ಥಾನಕ್ಕೆ ಬಂದು ಹೋದ್ರೆ ರಾಯರನ್ನ ಭೇಟಿ ಆದಂಗೆ, ಅವ್ರನ್ನ ನೆನೆದಂಗೆ. ಸೊ ನೋಡ್ರಿ, ಆದರೆ ನಿಮಗೆ ಆದರೆ ಬರ್ರಿ ನೋಡ್ಕೊಂಡು ಹೋಗ್ರಿ. ಅಂದರೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಖುಷಿ ಆಗದು, ಇಲ್ಲಿ ಊರಾಗ ಗಿಡಗಳು ಬೆಳೆದೇ ಕಷ್ಟ ಅದ, ಹೌದಿಲ್ಲ, ಅಂಥದ್ರಾಗ ಈ ಗುಡ್ದಾಗ ಗಿಡ ಬೆಳೆಯಕ್ಕಂತಾರೆ ನೋಡ್ರಿ. ಪೈಪಿನ ವ್ಯವಸ್ಥೆ ಎಲ್ಲ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಯಾರ. ಪ್ರತಿಯೊಂದು ಕಡೆಗೆ ಪೈಪ್ ಹೋಗ್ಯದ ನೋಡ್ರಿ, ಗಿಡಗಳು. ಅಲ್ಲೋ ಗಾಯ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ನೋಡಿದ್ವಿ. ಸೊ ಒನ್ ಡೇ ವಿತ್ ಮೈ ಬ್ರದರ್ ಲಾಗ್. ಇಲ್ಲ ನನ್ನ ಬ್ರದರ್ ಸ್ವೀಟ್ ಬ್ರೋ, ನಾನು ಚಾಲ್ ಮಾಡಿ ಆಯಿತು, ಹೊಂಟಿವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿವಿ. ಅಂದರೆ ಗಾಡಿ ಮಾಡ್ತಾನೆ ಸಣ್ಣ ಪರ್ಫೆಕ್ಟ್ ಓಡಿಸಲ್ಲ, ಸ್ವಲ್ಪ ಸೈಡ್ಗೆ ಓಡ್ತಾನೆ ಒಂದು ಲೆಕ್ಕಕ್ಕೆ ಅಷ್ಟೇ. ಸೊ ಗಾಯ್ಸ್ ನೋಡಿದ್ರಲ್ಲ ಎಲ್ಲಷ್ಟು, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು.